ಚಿತ್ರಲೋಕ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಈ ದಿನ ಬಹುಮುಖ್ಯವಾದಂಥ ವಿಡಿಯೋ, ದಯವಿಟ್ಟು ಇದು ತಪ್ಪದೆ ಪೂರ್ತಿ ನೋಡಿ. ಇವತ್ತು ಚಿಕ್ಕ ಚಿಕ್ಕ ವಯಸ್ಸುಗಳಲ್ಲೇ ಹೃದಯಘಾತಗಳಾಗ್ತವೆ. ಈ ಹೃದಯಘಾತಗಳಾಗದ ಹಾಗೆ ಈ ಒಂದು ಆಯುರ್ವೇದಿಕ್ ದಿನನಿತ್ಯ ಉಪಯೋಗಿಸ್ತಕ್ಕಂಥ ಪದಾರ್ಥಗಳು ಅಡಿಗೆನಲ್ಲಿ ಉಪಯೋಗಿಸ್ತೇವೆ, ಹಾಗೂ ಹಳ್ಳಿನಲ್ಲಿ ವಿಳೆದೆಲ್ಲ ಉಪಯೋಗಿಸ್ತೇವೆ. ಇದೊಂದೊಂದರ ಬಗ್ಗೆನೂ ನಾನು ಹೇಳ್ತಾ ಹೋಗ್ತೇನೆ. ಈಗ ನಾವು ಯಾಕೆ ಕ್ಯಾನ್ಸರ್ ಬರ್ತದೆ ಮನುಷ್ಯರಿಗೆ, ಅಥವಾ ಹೃದಯಘಾತಗಳು ಯಾಕೆ ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ವಿಶೇಷವಾಗಿ ಎರಡು ವಿಡಿಯೋ ಮಾಡಬೇಕಂತ ಅಪೇಕ್ಷೆ ಇದೆ. ಈ ದಿನ ಹೃದಯಘಾತ ಏತಕ್ಕಾಗ್ತದೆ, ನಾವು ಉಪಯೋಗಿಸ್ತಕ್ಕಂಥ ಕಲುಷಿತ ಎಣ್ಣೆ, ಅದರಲ್ಲಿ ಎಣ್ಣೆಗೆ ನಾವು ಅಡಿಗೆ ಎಣ್ಣೆ ಅಂತ ಏನು ಉಪಯೋಗಿಸ್ತೀವೋ ಅದರಲ್ಲಿ 50% ಮೂಲ ಅಂದರೆ ಒರಿಜಿನಲ್ ಆಯಿಲ್ಲು, ಇನ್ನು ಉಳಿದ 50% ಆಯಿಲ್ಲು ನಾವು ವೈಟ್ ಆಯಿಲ್ ಮತ್ತು ಇತರೆ ಕೆಮಿಕಲ್ ಆಯಿಲನ್ನು ನಾವು ಉಪಯೋಗಿಸ್ತಿದ್ದೀವಿ. ಇದರಿಂದ ಏನಾಗ್ಬಿಡುತ್ತೆ, ಕ್ಯಾನ್ಸರ್ ಕಾರಕ ಅಂಶಗಳು ಅದನ್ನು ಡೆವಲಪ್ ಮಾಡ್ತವೆ ದೇಹದಲ್ಲಿ, ನಿಧಾನವಾಗಿ ಕ್ಯಾನ್ಸರ್ ಬರ್ಲಿಕ್ಕಾಗ್ತದೆ. ಆಮೇಲೆ ನಾವು ಹಳ್ಳಿನಲ್ಲಿ ಹುಣಸೆ ಹಣ್ಣು, ಉಪ್ಪು ಮತ್ತು ಬೂದಿಯನ್ನು ತೆಗೆದುಕೊಂಡು ನಾವು ತಟ್ಟೆಗಳನ್ನು ತೊಳಿತಾ ಇದ್ವಿ, ಊಟದ ತೊಟ್ಟೆಗಳು. ಆ ಊಟದ ತಟ್ಟೆಗಳು ತೊಳೆಯುವಾಗ ಸ್ವಚ್ಛಗೊಳ್ತಾ ಇತ್ತು, ಅದು ನೈಸರ್ಗಿಕವಾಗಿತ್ತು ಊರುಗಳಲ್ಲಿ ಮಾಡ್ತಕ್ಕಂಥದ್ದು. ಈಗ ನಾವು ಸೋಪುಗಳನ್ನು ಹಾಗೂ ಲಿಕ್ವಿಡ್ ಸೋಪುಗಳನ್ನು ಉಪಯೋಗಿಸ್ಕೊಂಡು ಅದನ್ನು ನಾವು ತಟ್ಟೆಗಳು ತೊಳಿತೀವಿ. ಯಾವಾಗ ತಟ್ಟೆಗಳು ನಾವು ತೊಳಿತಾ ಹೋಗ್ತೀವೋ ಅದರಲ್ಲಿ ಕೆಮಿಕಲ್ ಹಾಗೇ ಇರುತ್ತದೆ, ನಾವು ಎಷ್ಟೇ ಸ್ವಚ್ಛಗೊಳಿಸೋರು ಅದು ಹೋಗೋದಿಲ್ಲ. ಇದು ದಿನನಿತ್ಯ ನಮ್ಮ ದೇಹವನ್ನು ಸೇರ್ತಾ ಇರ್ತದೆ. ಆಹಾರದಲ್ಲಿ ಸೇರಿ 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 ಮನುಷ್ಯನಿಗೆ ಕ್ಯಾನ್ಸರ್ ಕಾರಕ, ಪ್ರತಿಯೊಬ್ಬ ದೇಹದಲ್ಲೂ ಒಂದಲ್ಲ ಒಂದು ಕ್ಯಾನ್ಸರ್ ಕಾರಕ ಅಂಶಗಳು ಇರ್ತವೆ ದೇಹದಲ್ಲಿ. ಅದು ಯಾವಾಗ ಈ ಅಂಶಗಳು ಒಳಗೆ ಸೇರುತ್ತೋ ಇದು ಡೆವಲಪ್ ಮಾಡಿಬಿಡುತ್ತೆ ಮನುಷ್ಯನಿಗೆ. ಡೆವಲಪ್ ಮಾಡಿದಾಗ ಅನೇಕ ಕ್ಯಾನ್ಸರ್ಗಳಾಗಿ ಬರ್ತದೆ. ಇನ್ನು ಹೃದಯಘಾತ ಹೇಗಾಗ್ತದೆ ಅಂದರೆ, ಈ ಹೃದಯಘಾತ ಮನುಷ್ಯನಿಗೆ ನಾವು ಕಲುಷಿತ ಆಹಾರವನ್ನು ಸೇವಿಸ್ತೀವಿ, ಹಾಗೆ ಎಲ್ಲ ಅಂಗಡಿಗಳಲ್ಲಿರ್ತಕ್ಕಂಥ ಊಟವನ್ನು ನಾವು ತಿಂತಿದ್ದೀವಿ, ಡೈರೆಕ್ಟ್ ರೆಡಿಮೇಡ್ ಫುಡ್ಡನ್ನು ತಂದು ಉಪಯೋಗಿಸ್ತೀವಿ. ಈ ಥರ ಇರೋದ್ರಿಂದ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಹೃದಯಘಾತ ಆಗ್ತದೆ. ಆಮೇಲೆ ಸಕಾಲದಲ್ಲಿ ಊಟದವನ್ನು ನಾವು ಮಾಡೋದಿಲ್ಲ, ಸರಿಯಾದ ವ್ಯಾಯಾಮ ಮಾಡೋದಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಮನುಷ್ಯ ಏನಾಗ್ತಾನೆ, ದಿನೇ ಅವನು ತಿಂದ ಆಹಾರ ಕರಗದಲ್ಲೇ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಆಗದಲ್ಲೇ ಬ್ಲಡ್ ವೆಜಲ್ಸ್ಗಳಲ್ಲಿ ಹೋಗಿ ಈ ಕೊಲೆಸ್ಟ್ರಾಲ್ ಅಂಶ ಕ್ಲಾಟ್ ಆಗ್ತಾ 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 ಅವನು ಹೃದಯಘಾತಕ್ಕೆ ಕಾರಣ ಆಗ್ತದೆ. ಈ ಹೃದಯಘಾತ ಎಷ್ಟೋ ಜನ ನಾನು ನೋಡಿದ್ದೀನಿ. ಇವತ್ತಿನ ದಿನ ಭಾರತದಲ್ಲಿ ಅತಿ ಹೆಚ್ಚು ಹೃದಯಘಾತಗಳು ಆಗ್ತಾ ಇದೆ. ಎಲ್ಲ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಹೃದಯಘಾತಗಳು. ಇದ್ದಕ್ಕಿದ್ದಾಗೆ ಚೆನ್ನಾಗಿರ್ತಾರೆ, ಹಾಗೆ ಕುಸಿದು ಬೀಳ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ನೀವು ಸರಿಯಾದಂಥ ಆಹಾರವನ್ನು, ನೈಸರ್ಗಿಕ ಆಹಾರ ಸೇವಿಸ್ತಾ ಇಲ್ಲ, ಹಾಗೂ ಸರಿಯಾದ ವ್ಯಾಯಾಮ ಮಾಡಲ್ಲ. ಆಗ ಈಗೆಲ್ಲ MNC ಕಂಪ್ನಿಗಳಲ್ಲಿ ಕೆಲಸ ಇದೆ, ರಾತ್ರಿ ಹಗಲು ರಾತ್ರಿ. ಯಾಕೆಂದರೆ ಅಮೇರಿಕಾ ಮತ್ತು ಇಂಗ್ಲೆಂಡ್ ಇತರ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಕಂಪ್ನಿಗಳು ಎಲ್ಲ ಬೆಂಗಳೂರಿನಲ್ಲಿ MNC ಕಂಪ್ನಿಗಳು ಸ್ಥಾಪನೆ ಆಗಿ ಯುವಜನತೆ ಇವತ್ತಿನ ದಿನ ನಿದ್ದೆಗೆಟ್ಟು ರಾತ್ರಿ ವೇಳೆನಲ್ಲಿ ಮಾಡ್ತಾರೆ, ಬೆಳಗ್ಗೆ ಮಲಗ್ತಾರೆ, ಅವ್ರು ಸರಿಯಾದ ವ್ಯಾಯಾಮ ಮಾಡೋದಿಲ್ಲ. ಈ ರೀತಿಯಾಗಿ ಕೂಡ ಹೃದಯಘಾತಕ್ಕೆ ಕಾರಣ ಇದೆ. ಹಾಗೆ ಆಯಿಲ್ಲಲ್ಲಿ ಅತಿ ಹೆಚ್ಚು ಮಾರಕ ಆಯಿಲನ್ನು ಉಪಯೋಗಿಸುವಾಗ ಶುದ್ಧವಾದ ಗಾಣದ ಎಣ್ಣೆಯನ್ನು ತರಿಸಿ, ಗಾಣದ ಎಣ್ಣೆಯನ್ನು ಅಟ್ಲೀಸ್ಟ್ ಅದು 4 ಲೀಟ್ರ್ ಉಪಯೋಗಿಸ್ರಿ. ಇದು 1 ಲೀಟ್ರನ್ನ ಉಪಯೋಗಿಸ್ಕೊಂಡು ತಿಂಗಳು ಪೂರ್ತಿ ಇದನ್ನು 2 ಲೀಟ್ರಲ್ಲೇ ಮುಗಿಸಿ, ಅದು 4 ಲೀಟ್ರ್ ಯೂಸ್ ಮಾಡೋ ಬದಲು 2 ಲೀಟ್ರ್ ಆಗಲಿ. ಒರಿಜಿನಲ್ ಆಯಿಲ್ನ ಗಾಣದ ಎಣ್ಣೆ ಸಿಗುತ್ತೆ. ನಿಮ್ಗೆ ಯಾವ ಎಣ್ಣೆ ಬೇಕೋ, ಕೊಬ್ಬರಿ ಎಣ್ಣೆ ಆಗಲಿ, ಕುಸುಬೆ ಎಣ್ಣೆ ಆಗಲಿ, ಅಥವಾ ಗ್ರೌಂಡ್ ನಟ್ ಆಯಿಲ್ ಆಗಲಿ, ನಿಮ್ಗೆ ಇಷ್ಟ ಬಂದ ಎಣ್ಣೆ ಗಾಣಗಳು ಎಲ್ಲ ಕಡೆ ನಗರಗಳಲ್ಲಿದೆ, ತಾಲ್ಲೂಕುಗಳಲ್ಲಿದೆ. ಅಲ್ಲಿ ದಯವಿಟ್ಟು ಹೋಗಿ ತಗೊಳ್ಳಿ. ಇದರಿಂದ ಏನಾಗ್ತದೆ ಅಂದರೆ, ಯುವ ಜನತೆಯಿಂದ ಹಿಡಿದು, ಅದಕ್ಕೆ ವಯಸ್ಸಿನ ಅಂತರವೇ ಇಲ್ಲ, ಚಿಕ್ಕ ಮಗುವಿಂದ ಹಿಡಿದು 100 ವರ್ಷದವರೆಗೂ ಹೃದಯಘಾತಗಳಾಗ್ತವೆ. ಈ ಹೃದಯಘಾತ ಬರದ ರೀತಿಯಲ್ಲೇ ಜೀವನ ಪರ್ಯಂತ ಹೃದಯಘಾತ ಆಗಬಾರ್ದು. ಇದು ಕಟ್ಟು ಸತ್ಯ. ಯಾಕೆಂದರೆ ಇದು ನಾನು ಸುಮಾರು 8 ವರ್ಷಗಳ ಹಿಂದೆ ನಾನು ಹೇಳಿದ್ದೆ. ಅನೇಕ ಜನ ನನ್ನ ಹತ್ರ ಬಂದು 560, 600, 340 ವಿಸ್ಮಯ, ವೈದ್ಯ ಲೋಕಕ್ಕೆ ವಿಸ್ಮಯ ಆಗಿರ್ತಕ್ಕಂಥ ಕೊಲೆಸ್ಟ್ರಾಲ್ ಇರೋಂಥವರೆಲ್ಲ ಬಂದು ಸೇವಿಸಿದ್ದಾರೆ. ಸೇವಿಸಿದ ನಂತರ ಅವರು ಇವತ್ತಿನ ದಿನ ಅವರು ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿದೆ, ಯಾವುದೇ ಹೃದಯಘಾತಗಳಿಲ್ಲ. ವರ್ಷಕ್ಕೆ 1 ಸಾರಿ ಮಾತ್ರ ಇದನ್ನು ಉಪಯೋಗಿಸ್ಬೇಕು. ವರ್ಷಕ್ಕೆ 21 ದಿನಗಳ ಕಾಲ ಇದನ್ನು ಉಪಯೋಗಿಸ್ಬೇಕು. ಹೇಗೆ ಉಪಯೋಗಿಸ್ಬೇಕು ನೋಡಿ, ಇದು ಶುಂಠಿ. ಈ ಶುಂಠಿ ಅತ್ಯಂತ ಅಮೂಲ್ಯವಾದದ್ದು. ಈ ಶುಂಠಿಯ 1 ಪೀಸ್ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವಾ,
ಈ ಶುಂಠಿಯ ಒಂದು ಪೀಸನ್ನು ನಾವು ತಗೊಂಡು ಇದರಲ್ಲಿ ಕ್ಲೀನ್ ಮಾಡ್ಕೋಬೇಕೀಗೆ. ಇದನ್ನು ನಾವು ಕ್ಲೀನ್ ಮಾಡ್ತೀವಿ, ಆಮೇಲೆ ತೊಳಿತೀವಿ ಅಂತ ಇಟ್ಕೊಳ್ಳಿ. ಈ ಥರ ಒಂದು ಪೀಸಲ್ಲಿ ತಗೊಂಡು ನಮಗೆ ಇಷ್ಟು ಶುಂಠಿ ಪೀಸು ನಮಗೆ ಸಾಕಾಗ್ತದೆ. ಸೊ ಇಷ್ಟು ಶುಂಠಿ ಪೀಸನ್ನು ನಾವು ಇಟ್ಕೋಬೇಕು. ಅದೇ ಥರ 200 ಮೇಲ್ಪಟ್ಟು ಕೊಲೆಸ್ಟ್ರಾಲ್ ಇದ್ದರೆ ಅವರು 3 ವೀಳ್ಯದೆಲೆ, ನಾವು ಎಲೆಡಿಕೆಗೆ ಹಾಕ್ತೀವಲ್ಲ ಎಲೆಗಳು, ಆ ಎಲೆಗಳು, ಈ ಎಲೆಗಳನ್ನು 3 ಎಲೆಗಳನ್ನು ತೆಗೆದುಕೊಳ್ಬೇಕು. ಆಮೇಲೆ ನೋಡಿ, ಇದು ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಎಸಳುಗಳಿದಾವಲ್ವಾ, ಇವುಗಳನ್ನು ಸಿಪ್ಪೆ ತೆಗಿಬೇಕು. ಈ ಸಿಪ್ಪೆ ತೆಗೆದು ಇವುಗಳನ್ನು ನಾವು ಸಿಪ್ಪೆ ತೆಗೆದ ನಂತರ ನೋಡಿ 3 ಎಸಳು ಬೆಳ್ಳುಳ್ಳಿ, ಇವುಗಳ ಸಿಪ್ಪೆ ತೆಗಿಬೇಕು ನಾವು. ಈ ಸಿಪ್ಪೆಯನ್ನು ತೆಗೆದ ನಂತರ ಈ ಥರ ಕಿತ್ತರೆ ಅಥವಾ ಮಾಡಿದರೆ ಸಿಪ್ಪೆ ತೆಗಿಬೋದು. ಈ ಥರ ಸುಲ್ತ್ಕೊಂಡ ನಂತರ ಇದನ್ನು ನಾವೇನು ಮಾಡಬೇಕು ಅಂದರೆ ಈ ಶುಂಠಿ ಅಥವಾ ಎಲೆ ಜೊತೆಗೆ ಇಟ್ಕೋಬೇಕು. ಇಟ್ಕೊಂಡ ನಂತರ ಈ 3 ಎಸಳು ಇದೇ ಥರ ಮಾಡಿ ಇದನ್ನು ಶುಂಠಿ ನೋಡಿ, ಈ 3 ಬೆಳ್ಳುಳ್ಳಿ, ಈ 3 ಬೆಳ್ಳುಳ್ಳಿ ಜೊತೆಗೆ ಈ ಶುಂಠಿ ಜೊತೆಗೆ 3 ಎಲೆಗಳನ್ನು 200 ಮೇಲ್ಪಟ್ಟು ಕೊಲೆಸ್ಟ್ರಾಲ್, ಡೇಂಜರ್ ಲೆವೆಲ್ ಕೊಲೆಸ್ಟ್ರಾಲ್ 200ರಿಂದ 240, 250, 300, 350, 400 ಅಂತ ಇರುತ್ತಲ್ಲ, ಅಂಥವರು 3 ಎಲೆಗಳನ್ನು ಉಪಯೋಗಿಸ್ಬೇಕು. ಇದನ್ನೆಲ್ಲ ತಗೊಂಡು 3 ಎಲೆ ಇದನ್ನು ಹೀಗೆ ಹಾಕ್ಕೊಂಡು ನೀವು ಕುಟ್ನಿಯಲ್ಲಾದರೂ ಕುಟ್ಟಬಹುದು, ಮಿಕ್ಸಿಯಲ್ಲಾದರೂ ಮಿಕ್ಸಿ ಮಾಡ್ಬೋದು, ಅಥವಾ ಹಾಗೇನೆ ಒಂದೆಲೆ ಒಂದು ಬೆಳ್ಳುಳ್ಳಿ ಹಿಂಗೆ ಹಾಕಿ ಅಗದು ಬಿಟ್ಟು ಪೂರ್ಣವಾಗಿ ಅಗದು ನುಂಗಬೇಕು. ಒಂದು ಅರ್ಧ ಗ್ಲಾಸ್ ನೀರು ಕುಡಿದು ಬಿಡಬೇಕು. ಸೊ ಹೀಗೆ ನೀವು ಮಾಡಿದರೆ ಇದನ್ನು 21 ದಿನಗಳ ಕಾಲ ನೀವು ಮಾಡಬೇಕು. ಯಾರಿಗೆ 200 ಮೇಲ್ಪಟ್ಟು ಕೊಲೆಸ್ಟ್ರಾಲ್ ಇರೋ ಅಂಥವ್ರು 21 ದಿನ ಮಾಡಬೇಕು. ಆಮೇಲೆ ನಿಮಗೆ ಯಾವುದೇ ತಿಳ್ಕೊಳ್ಳಿ, ಇವತ್ತು ನಿಮಗೇನು ಕೊಲೆಸ್ಟ್ರಾಲ್ ಇದೆ ಇದನ್ನು ಇವತ್ತು ಹೋಗಿ ಚೆಕ್ ಮಾಡಿ. ಮೊದಲು 21 ದಿನಗಳ ನಂತರ ಇದನ್ನ ಹೋಗಿ ಚೆಕ್ ಮಾಡಿ, ಅವಾಗ ಕೊಲೆಸ್ಟ್ರಾಲ್ ಎಷ್ಟಿರ್ತದೆ ನಿಮಗೆ ಗೊತ್ತಾಗ್ತದೆ. ಸೊ ಈಗ ಇದು ರಾಮಬಾಣ. ಹೃದಯಘಾತ ಖಂಡಿತ ಜೀವನ ಪೂರ್ತಿ ಆಗೋದಿಲ್ಲ. ವರ್ಷಕ್ಕೆ 21 ದಿನಗಳ ಕಾಲ ತಗೊಂಡ್ಬಿಟ್ರೆ ಆ ವರ್ಷ ಪೂರ್ತಿ ನಿಮಗೆ ಹೃದಯಘಾತ ಆಗೋದಿಲ್ಲ. ನೋಡಿ, ಸಿಂಪಲ್ ರೆಮಿಡಿ, ಏನು ಇಲ್ಲ. 3 ಬೆಳ್ಳುಳ್ಳಿ, 1-2 ಬೆಳ್ಳುಳ್ಳಿ ಗಾತ್ರದ ಶುಂಠಿ, 3 ವೀಳ್ಯದೆಲೆ, 200 ಮೇಲ್ಪಟ್ಟಿರ್ತಕ್ಕಂಥ ಎಷ್ಟೇ ಇರಲಿ, ಯಾವುದೇ ವೈದ್ಯ ಲೋಕದಲ್ಲೂ ಕೂಡ ಕಡಿಮೆ ಮಾಡದಂಥ ಕೊಲೆಸ್ಟ್ರಾಲ್ ನಿಮಗೆ 21 ದಿನಗಳಲ್ಲಿ ಕಂಪ್ಲೀಟ್ ನಾರ್ಮಲ್ಗೆ ಬರ್ತದೆ. ನಿಮಗೆ ಯಾವುದು ವಾಲ್ವ್ಗಳಲ್ಲಿ ಬ್ಲಾಕ್ ಆಗಿದ್ರು ಕೂಡ ಅದು ಕೂಡ ಕಿತ್ತೋಗ್ಬಿಡುತ್ತೆ, ಕ್ಲಿಯರ್ ಆಗಿಬಿಡುತ್ತೆ. ನಿಮಗೆ ಹೃದಯಘಾತ ಆಗೋದಿಲ್ಲ. ವರ್ಷ ಪೂರ್ತಿ ನೀವು ಹ್ಯಾಪಿಯಾಗಿ ಕಾಲ ಕಳಿಬೋದು. ಇನ್ನು ಎರಡನೇದಾಗಿ ಈ 3 ಎಲೆ ಇದೆಯಲ್ವಾ, ಒಂದೆಲೆ ಈ ಕಡೆ ಇಟ್ಬಿಡೋಣ. ಅಂದರೆ 2 ಎಲೆ ಮಾತ್ರ ತಗೊಳ್ಳಿ. ಈ 2 ಎಲೆ 200ರಿಂದ 250 ಒಳಗಿರ್ತಕ್ಕಂಥವ್ರು 2 ಎಲೆ ಮಾತ್ರ, 2 ಎಸಳು ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ, ಈ ಶುಂಠಿಯನ್ನು 2 ಬೆಳ್ಳುಳ್ಳಿ ಗಾತ್ರದ ಶುಂಠಿಯನ್ನು ಹಾಕೊಳ್ಳಿ. ಇದನ್ನು ಅಗದು ತಿನ್ನಿ, ಅಥವಾ ನಿಮಗೆ ಯಾವ ಥರ ಅನುಕೂಲಕ್ಕೆ ತಕ್ಕನಾಗಿದೆಯೋ ಅದನ್ನು ಒರಳಲ್ಲಿ ಕುಟ್ಟಿ ಅಥವಾ ಕುಟ್ನಿಯಲ್ಲಿ ಕುಟ್ಟಿ ಅಥವಾ ಮಿಕ್ಸಿ ಮಾಡಿ ಇದನ್ನು ಒಂದೇ ಸಾರಿ ನುಂಗಬೇಕು. ಇದು ಯಾವಾಗ ಉಪಯೋಗಿಸ್ಬೇಕು ಅಂದರೆ ದಿನ ಬೆಳಿಗ್ಗೆ ಅಂದರೆ ಬರೀ ಹೊಟ್ಟೆನಲ್ಲಿ, ಖಾಲಿ ಹೊಟ್ಟೆನಲ್ಲಿ ಇದನ್ನು ತಿನ್ನಬೇಕು. ಎವ್ರಿಡೇ ಪ್ರತಿಯೊಬ್ಬರದು, ಈವನ್ 21 ದಿನ ತಿನ್ನೋರು ಕೂಡ ಖಾಲಿ ಹೊಟ್ಟೆಗೆ ತಿನ್ನಬೇಕು. ಅರ್ಧ ಗಂಟೆ ಏನೊಂದು ಸೇವಿಸಬಾರ್ದು. ಅರ್ಧ ಗಂಟೆ ಇದು ತಿಂದ ನಂತರ ಏನೊಂದು ಸೇವಿಸಬಾರ್ದು. ಆಮೇಲೆ 45 ನಿಮಿಷ ನಂತರ ಏನು ಬೇಕಾದ್ರೂ ತಗೊಳ್ಳಿ. ಸೊ ಇದು ನಿಯಮ. ಇದು ಈ ಜನ 18 ದಿನ ಉಪಯೋಗಿಸ್ಬೇಕು. ಯಾರಿಗೆ 250 ಒಳಗಿರ್ತಕ್ಕಂಥವ್ರು, 200 ಮೇಲ್ಪಟ್ಟಿರೋ ಅಂಥವ್ರು 2 ಎಲೆಗಳನ್ನು ಉಪಯೋಗಿಸಿ. 2 ಎಲೆ, 2 ಬೆಳ್ಳುಳ್ಳಿ ಎಸಳು, 1 ಶುಂಠಿ. ಇನ್ನು 3ನೇದಾಗಿ ಈಗೇನಾಗ್ತದೆ, 200ರಿಂದ 150ರಿಂದ 200 ಒಳಗಿರ್ತದೆ. 200ವರೆಗೂ ನಾರ್ಮಲ್ ಅಂತ ಇದ್ದರೂ ಕೂಡ ನಾವು ಇನ್ನು ಮುಂದೆ ನಮಗೆ ಹೃದಯಘಾತ ಆಗೋದು ಬೇಡ. ಈ ವರ್ಷದಲ್ಲಿ ನನ್ನ ಕೋರ್ಸ್ ಅಂತ ನಾನು ಮುಗಿಸಿಬಿಡೋಣ, ಒಂದು ಕೋರ್ಸ್ ಮುಗಿಸ್ತೀನಿ, 18 ದಿನ ನಾನು ಮುಗಿಸಿಬಿಡೋಣ ಅಂತಕ್ಕಂಥವ್ರು, ನಾರ್ಮಲ್ ಇರ್ತಕ್ಕಂಥವ್ರು ಕೂಡ ಈ 1 ಎಲೆ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ, 1 ಬೆಳ್ಳುಳ್ಳಿ ಎಸಳನ್ನು ತೆಗೆದುಕೊಳ್ಳಿ, ಈ ಶುಂಠಿಯನ್ನು ಸ್ವಲ್ಪ ಕಟ್ ಮಾಡಿ, ಸೊ ಇಷ್ಟು ಶುಂಠಿಯನ್ನು ಹಾಕಿ ಇದನ್ನು 18 ದಿನಗಳ ಕಾಲ ಅಗದು ತಿಂದ್ಬಿಡಿ, ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಆಗೇನಾಗ್ಬಿಡುತ್ತೆ, ನಿಮಗೆ ಸಂಪೂರ್ಣವಾಗಿ 18 ದಿನಗಳ ನಂತರ ನೀವು ಹೋಗಿ ಚೆಕ್ ಮಾಡಿ, ಏನೂ ಇರೋದಿಲ್ಲ, ಎಲ್ಲ ಕೂಡ
ತೃಪ್ತಿದಾಯಕವಾಗಿರ್ತದೆ. ನಿಮಗೆ ಆ ವರ್ಷ ಪೂರ್ತಿ ಹೃದಯಘಾತ ಆಗಲ್ಲ. ಇದು ಸತ್ಯ. ಈ ವೈದ್ಯ ಲೋಕನೇ ವಿಸ್ಮಯ ಮಾಡಿದೆ. ಏಕೆಂದರೆ ನಾನು ಈ ಹಿಂದೆ 8 ವರ್ಷಗಳ ಹಿಂದೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ. ಇದು ಸಕಲ ಜನರಿಗೂ ಉಪಯೋಗ ಆಗಲಿ ಅಂತ ಹೇಳಿ ನಾನು ಈ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಇದನ್ನು ಬಹುಮುಖ್ಯವಾದ ವಿಡಿಯೋ, ಹೃದಯಘಾತಗಳು ಅತಿ ಹೆಚ್ಚು ಆಗ್ತಾ ಇರೋದ್ರಿಂದ ಇದನ್ನು ಮಾಡಬೇಕು ಅನ್ಸೇಳಿ ನಾನು ಮಾಡಿದ್ದೀನಿ. ಸೊ ಇದರಲ್ಲಿ ಒಬ್ಬರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿದ್ದಾರೆ. 600ಕ್ಕೂ ಹೆಚ್ಚು ಕೊಲೆಸ್ಟ್ರಾಲ್ ಇದೆ. ಅದೆಂಗೆ ಸಾಧ್ಯ? 600ಕ್ಕೆ ಹೆಚ್ಚಿರೋರು ಬದುಕೋದಿಲ್ಲ ಅಂಥೇಳಿ ಅವನಿಗೆ ಹೇಳಿದ್ದಾರೆ. ನನಗೆ ಹೇಳಿದ್ರೆ ನಾನು ನಂಬಕ್ಕಾಗಿಲ್ಲ. ಅಷ್ಟೆಲ್ಲ ಇರಲ್ಲಪ್ಪ, ಯಾವಾಗಲೂ 300-350 ಒಳಗಿರ್ಬೋದು, ಒಪ್ತೀನಿ ಅಂತ ಹೇಳಿದೆ. ಇಲ್ಲ ಸರ್ ನೋಡಿ ಅಂತ ರಿಪೋರ್ಟ್ ತೋರಿಸ್ತಾ. ಅದಾದಮೇಲೆ ಎಷ್ಟೆಷ್ಟೇ ಮಾತ್ರೆಗಳು ತೊಗೊಂಡಿದ್ದಾನೆ, ಕಡಿಮೆ ಆಗಿಲ್ಲ, ಮದುವೆ ಆಗಿದ್ದಾನೆ. ಆಮೇಲೆ ಏನು ಮಾಡಿದ್ರು, ಸರಿ ಅಂತೇಳಿ ನನ್ನ ವಿಡಿಯೋ ಸಿಕ್ಕಿದೆ, ಅವ್ರಿಗೆ ನೋಡಿದ್ದಾರೆ. ಅದೇ ಪ್ರಕಾರ 21 ದಿನ ತಿಂದಿದ್ದಾನೆ. ಬಂದ ನಂತರ ಆತನಿಗೆ 130 ಬಂದಿದೆ. ಅದನ್ನು ತಗೊಂಡಾಗ ಅದೇ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿದಾಗ ಅವನು ಹೇಳಿದ್ದಾನೆ, ಏನು ತೊಗೊಂಡು ಹೀಗೀಗೆ ವಿಸ್ಮಯಪ್ಪ ಅಂತ ಡಾಕ್ಟ್ರುಗಳೆಲ್ಲ ಹೇಳಿದ್ರಂತೆ. ಅವನು 20 ಜನ ಕರ್ಕೊಂಡು ನಮ್ಮ ಮನೆ ಹತ್ರ ಬಂದಿದ್ದ ಅಡ್ರೆಸ್ ತೊಗೊಂಡು. ಆ ದಿನ ನನಗೆ ಹೇಳಿದ, ಸರ್ ನಿಮ್ಮಿಂದ ನನ್ನ ಪ್ರಾಣ ಉಳಿತು ಅಂತ ಕಾಲಿಗೆ ಬಿದ್ದ. ಅವಾಗ ಹೇಳಿದೆ ನಾನು, ಇಲ್ಲಪ್ಪ ಅದೆಲ್ಲ ದೈವಿಚ್ಛೆ, ಈಗ ನಿಮ್ಗೆ ಸರಿ ಹೋಯ್ತಾನೆ, ಸಂತೋಷ, ಹಾಗೆ ಮುಂದುವರಿಸ್ಕೊಳ್ಳಿ ವರ್ಷಕ್ಕೊಮ್ಮೆ ಅಂತ ಹೇಳಿ ಕಳಿಸ್ದೆ. ಆವತ್ತಿಂದ ನಾನು ವಿಡಿಯೋ ಮಾಡೋದೇ ಬಿಟ್ಟೆ. ಯಾಕೆಂದರೆ ಮನೆ ಹತ್ರ ತುಂಬ ಜನ ಬರೋಕ್ಕೆ ಶುರುವಾದರು, ನಮ್ಮೂರು ಅಡ್ರೆಸ್ ಹುಡುಕೊಂಡು ಹೋಗೋಕ್ಕೆ ಶುರುವಾದರು. ಹೀಗೆಲ್ಲ ಆಯಿತು. ನಾನು ಆಯುರ್ವೇದಿಕ್ ಪಂಡಿತನಲ್ಲ, ಆಯುರ್ವೇದಿಕ್ ಡಾಕ್ಟ್ರಲ್ಲ. ನಮ್ಮ ತಾತ ಆಯುರ್ವೇದಿಕ್ ಔಷಧಿಗಳನ್ನು ಕೊಡ್ತಾ ಇದ್ರು. ತುಂಬ ಹೆಸರುವಾಸಿ ನಮ್ಮ ತಾತ. ನಾನು ನಮ್ಮ ಕುಟುಂಬದಲ್ಲಿ ವಿದ್ಯಾವಂತನಂತ ತಿಳಿದು ನನ್ನ ಹತ್ರ ಎಲ್ಲ ಥರದ ಕೆಲಸ ಮಾಡಿಸ್ತಾ ಇದ್ರು. ಪ್ರತಿಯೊಂದು ಕಾಯಿಲೆಗೂ ಅವರು ಔಷಧಿಗಳನ್ನು ಕೊಡ್ತಾ ಇದ್ರು. ಅವಾಗ ನಾನು ಮಾಡ್ತಾ ಇರುವಾಗ ನನಗೆ ಹೇಳ್ಕೊಟ್ಟಿರಿ, ಹೀಗೆ ಮಾಡಿ, ಈ ಥರದವೆಲ್ಲ ಇರ್ತವೆ ಅಂದರೆ ಅದರಿಂದ ಕಲ್ತದ್ದು ನಾನು. ಸೊ ಇದು ಅಕ್ಷರಶಃ ಸತ್ಯ. ನಾವು ಕಳ್ಕೊಳ್ಳೋದೇನೂ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಆದ್ದರಿಂದ ನಾವು ಹೃದಯಘಾತವನ್ನು ಸುಲಭವಾಗಿ ತಪ್ಪಿಸ್ಬೋದು. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರು ಕೂಡ ಇದನ್ನು ಉಪಯೋಗಿಸಿ ಕೇವಲ ನೀವು 18 ದಿನ ನಾರ್ಮಲ್ ಆಗಿ ತಿನ್ನಿ, ನೀವು ಆರಾಮಾಗಿ 1 ವರ್ಷದವರೆಗೆ ಹೃದಯಘಾತ ಆಗಲ್ಲ ಅಂತ ನೆಮ್ಮದಿಯಿಂದ ಇರ್ರಿ. ಅದೇ ಥರ ಹೃದಯಘಾತ ಆಗ್ತಕ್ಕಂಥವ್ರು ಅಥವಾ ಅತಿ ಹೆಚ್ಚು ಕೊಲೆಸ್ಟ್ರಾಲ್, ವಾಲ್ವ್ ಬ್ಲಾಕ್ ಆದವ್ರು ಕೂಡ ತಿನ್ನಿ, ಅತ್ಯಂತ ಸುರಕ್ಷಿತವಾಗಿರ್ರಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ.